ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತಿರೋದು. ಇದು ಸಂಡೇ ಆರ್ಗನೈಸ್ ಆಗಿದ್ದ ವರ್ಲ್ಡ್ ಮೋಟರ್ ಸೈಕಲ್ ಡೇ ಈವೆಂಟ್ ಬಗ್ಗೆ ಇದೊಂದು ವ್ಲಾಗ್ ಬಂದು. ಸೊ ಸ್ಟಾರ್ಟಿಂಗು ನಾವು ನೋಡೋಕ್ಕಾಗ್ತಿರೋದು ಇಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದ ಹಿಮಾಲಯನ್ ಅವ್ರಿಗೆ ಎಸ್ಪೆಷಲಿ ಆಫ್ ರೋಡ್ ಟ್ರ್ಯಾಕ್ ಅಂತ ಪ್ರಿಪೇರ್ ಮಾಡಿದರು. ಸೊ ಅದರದ್ದೊಂದು ವ್ಯೂಸ್ ನೋಡಿ ತುಂಬ ಚೆನ್ನಾಗಿತ್ತು. ರೈಡರ್ಸ್ ಎಲ್ಲ ಎಷ್ಟೊಂದು ಜನ ತುಂಬಾ ಸ್ಟ್ರಗಲ್ ಕೂಡ ಮಾಡಿದ್ರು. ಆದರೆ ಇದರಲ್ಲಿ ಎಷ್ಟೊಂದು ಜನ ಕ್ಲಿಯರ್ ಮಾಡಿದ ವೀಡಿಯೋಸ್ ಮಾತ್ರ ಅಪ್ಡೇಟ್ ಮಾಡಿದ್ದೀನಿ. ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲ ಒಂದು ಅಟೆಂಡೆನ್ಸ್ ಹಾಕೊಂಡ್ವಿ. ಅಷ್ಟರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಲ್ರೆಡಿ TVS ಅಪಾಚಿ ಅವರ ಸ್ಟಂಟ್ ಶೋ ಮಾತ್ರ ಚಿಂದಿ ಸೌಂಡ್ ಮಾಡ್ತಿತ್ತು ನೋಡಿ. ಸೊ ಅದಾದ್ಮೇಲೆ ಒಳಗಡೆ ಎಂಟ್ರಿ ಕೊಟ್ಟು ಅಲ್ಲಿದ್ದ ಗಾಡಿಗಳು ಕೆಲವು ಫೋಟೋ ಹಿಡ್ಕೊಂಡ್ವಿ. ಇದು ಯಾವುದೋ ಹೊಸದು ಅಂತ ಟ್ರೈ ಮಾಡಿದ್ವಿ. ಆದರೆ ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವೆಲ್ಲ ಕ್ಯಾಶುಯಲ್ ಆಗಿ ಓಡಿಸ್ತೀವಿ, ಆ ಸ್ಟಂಟ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಫೀಲ್ ಯಾವ ಥರ ಇರುತ್ತೆ. ಅದೆಲ್ಲ ಬೈಕರ್ಗೂ ಒಂದು ಆಸೆ ಇದ್ದೇ ಇರುತ್ತೆ, ವೀಲಿ ಒಂದ್ಸತಿ ಆದರೂ ಟ್ರೈ ಮಾಡಬೇಕು ಅಂತ. ಸೊ ನಾನಿನ್ನು ಬಿಗಿನರ್ ಲೆವೆಲ್ ಒಂದು ಟ್ರೈ ಮಾಡಿದೆ ಅಷ್ಟೇ. ಇದು ಮುಗಿತಾ ಇದ್ದಂಗೆ ಡ್ರ್ಯಾಗ್ ರೇಸ್ ವರ್ಚುವಲ್ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತಲ್ಲಿ. ಮನ್ಸು ತಡೀಲಿಲ್ಲ. ಸೊ ಒಂದು ಟ್ರೈ ಮಾಡೇ ಬಿಡೋಣ ಅಂತ ಟ್ರೈ ಮಾಡಿದ್ವಿ. ಆದರೂ ಅನ್ಫಾರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ಅಂತ ಮಾತ್ರ ಒಪ್ಕೋಬಲ್ಲೆ. ಅದು ನೋಡೋಷ್ಟು ಈಸಿ ಅಂತೂ ಅಲ್ಲ. ಒಂದು ಸತಿ ಅಲ್ಲಿ ಇಳಿದ ಮೇಲೇ ಗೊತ್ತಾಗೋದು ಅಂತ ನಿನ್ನೆನೇ ಅರ್ಥ ಆಗಿದ್ದು. ಕೊನೆಗೆ ನಾನೇ ಲಾಸ್ಟ್ ಬಂದಿದ್ದು ಆ ಟ್ರ್ಯಾಕ್ ರೇಸಲ್ಲಿ. ಅದಾದಮೇಲೆ ಆಚೆ ಇದ್ದಿದ್ದ ಗಾಡಿಗಳ ಹತ್ರ ಫೋಟೋಶೂಟ್ ಸ್ಟಾರ್ಟ್ ಮಾಡಿದೆ. ಒಂದೊಂದು ಬ್ಯೂಟಿ ಅಂತ ಅನ್ಬೇಕು ಮಾತ್ರ. ಒಂದೊಂದು ಬೇರೆ ಲೆವೆಲ್ ಬಿಲ್ಡ್ ಆಗಿತ್ತು. ಅದಾದಮೇಲೆ ರೇಸಿಂಗ್ ವರ್ಷನಲ್ಲಿ ಇದ್ದಿದ್ದು ಅಪಾಚಿ ಕ್ರೇಜಿ ಮೈಂಡ್ ಬ್ಲೋಯಿಂಗ್ ಇತ್ತು. ಆದರೆ ಈ ಸ್ಟಂಟ್ ಬೈಕ್ ಮಾತ್ರ ನನ್ನ ಮನ್ಸು ಕದ್ದಿತ್ತು. ಇದೇ ಫೋಟೋಶೂಟ್ ಟೈಮಲ್ಲೇ ನಮ್ಮದು ಒಂದು ಆಲ್ಫಾ ರೈಡರ್ಸ್ ಕ್ಲಬ್ದು ಒಂದು ಪ್ರಮೋಷನ್ ಇರಲಿ ಅಂತ ನಮ್ಮ ಫೋಟೋಶೂಟ್ ನಾವೇ ಮಾಡ್ಕೊಂಡ್ವಿ. ಗ್ರೂಪ್ ಫೋಟೋಸ್ ಮುಗಿಸಿ ನೆಕ್ಸ್ಟ್ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಒಂದು ಒಳ್ಳೆ ಟ್ರೋಫಿ ಜೊತೆ ಒಂದು ಒಳ್ಳೆ ಪೆಕ್ ನೆಕ್ಸ್ಟ್ ನಮ್ಗೆ ಸಿಕ್ಕಿದೆ ನಮ್ಮ ABC ಕ್ಲಬ್ ಅಡ್ಮಿನ್ ತ್ರಿಲೋಕ್ ಅವರು.
ಇವ್ರ ಸ್ಟನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇವ್ರದೇ ಒಂದು ಸಿಂಗಲ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಮೇಲ್ ಸ್ಲೋ ರೈಸಿಂಗ್. ಹುಡುಗಿರು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಅವರು ಪಾರ್ಟಿಸಿಪೇಟ್ ಮಾಡಿದ್ರು. Pass. You are the only one. Pass on. You are the only one. Pass on. ಅಲ್ಲಿ ನಮ್ಮ ಅಷ್ಟೊತ್ತು ಆಲ್ರೆಡಿ ಅರವಿಂದ್ ಅವ್ರು ಸಿಕ್ಕಿದ್ರು. ಅದಾದ್ಮೇಲೆ ನಮ್ಮ ಟಿಪಿಕಲ್ ಕನ್ನಡಿಗ ಬ್ರೋ, ಎ ಜೆನ್ಯೂನ್ ಪರ್ಸನ್ ಅಂಡ್ ಎ ಗುಡ್ ಕಂಟೆಂಟ್ ಕ್ರಿಯೇಟರ್. ದಿ ಕ್ರೇಜಿಯಸ್ಟ್ ಪಾರ್ಟ್ ಮಾತ್ರ ಇದೆ, ದಿ ಟಗ್ ಆಫ್ ವಾರ್. ಎಲ್ಲರಿಗೂ ಒಳ್ಳೆ ಗೂಸ್ ಬಂಪ್ಸ್ ಕೊಡ್ತು ಮಾತ್ರ. ನೆಕ್ಸ್ಟ್ ಈವೆಂಟ್ ಕೂಡ ಸ್ಟಾರ್ಟ್ ಆಗಿತ್ತು. ದಿ ಶೋ ಸ್ಟಾಪರ್ ತರ ಬಂದಿದ್ದೆ ನೋಡಿ, ಫೈರ್ ಶೋ. ನನ್ನ ಮನ್ಸು ಕದ್ದಿದ್ದ ಗಾಡಿ ಮೇಲೆ ಯಾಕೋ ಇನ್ನೂ ನನ್ನ ಮನ್ಸು ಹೋಗಿರಲಿಲ್ಲ. ಸೊ ಲಾಸ್ಟ್ ಅಂಡ್ ದಿ ಎಂಡ್ ಆಫ್ ದಿ ಡೇ ಅಂತ ಇನ್ನೊಂದು ಕೆಲವೊಂದು ಫೋಟೋಸ್ ಇಡ್ಸ್ಕೊಂಡೆ ಆ ಗಾಡಿ ಜೊತೆ. ನೆಕ್ಸ್ಟ್ ಒಳಗಡೆ ಎಂಟ್ರ್ ಆದರೆ ಒಳ್ಳೆ DJ ಪಾರ್ಟಿ ಕೂಡ ಇತ್ತು. Stay tuned. Until then, support ಮಾಡಿ.